ತಿರಂಗ ಯಾತ್ರೆ ಮಾಡೋದಕ್ಕಿಂತ ಮೊದಲು ಏನಾಗಿದೆ ಅದರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ವಿಷಯಗಳು, ಆಯಿತಾ. ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಬಿಟ್ಟು ತಿರಂಗ ಯಾತ್ರೆ ಮಾಡೋದು ಒಳ್ಳೆ. ತಿರಂಗ ಯಾತ್ರೆ ಅಂತ ಹೇಳಿದ್ರೆ ಏನು, ನಾವು ಗೆದ್ದುಬಿಟ್ಟಿದ್ದೀವಿ, ಜಯಶೀಲರಾಗಿಬಿಟ್ಟಿದ್ದೀವಿ ಅಂತಲೇ ಏನು? ಯಾರಿಗೇನು ಗೊತ್ತೇ ಇಲ್ಲ ಏನಾಗಿದೆ ಅಂತ. ಕದನ ವಿರಾಮ ಆಗೋದಕ್ಕೆ ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಟ್ರಂಪ್ ಹೇಳಿದ್ದು, ಟ್ರಂಪ್ ಯಾಕೆ ಘೋಷಣೆ ಮಾಡಿದ್ರು, ಟ್ರಂಪ್ ಯಾಕೆ ಮಧ್ಯಸ್ಥಿಕೆ ವಹಿಸಿದ್ರು, ಅದನ್ನಾದರೂ ಒಪ್ಕೋಬೇಕು ತಾನೇ ಕೇಂದ್ರ ಸರ್ಕಾರ. ಅದನ್ನು ಯಾಕೆ ಇನ್ನೂ ಕೂಡ ನಿರಾಕರಣೆ ಮಾಡಿಲ್ಲ? ಯಾರೋ ಸಣ್ಣ ಪುಟ್ಟದವರು ಸ್ಪೋಕ್ಸ್ ಪರ್ಸನ್ ಕೈಲಿ ನಿರಾಕರಣೆ ಅಲ್ಲ. ಕೇಂದ್ರದ ಮುಖ್ಯ ಯಾರಿದ್ದಾರೆ, ಕೇಂದ್ರ ಸಚಿವರುಗಳು ಅಥವಾ ಹಿರಿಯ ಕಾರ್ಯದರ್ಶಿಗಳು ಅದನ್ನು ನಿರಾಕರಣೆ ಮಾಡಬೇಕು. ಯಾರಿಗೂ ಗೊತ್ತಿಲ್ಲ ಕದನ ವಿರಾಮ ಏನಕ್ಕಾಯಿತು ಅಂತ, ಮುಂದೆ ಏನು ಅಂತ ಗೊತ್ತಿಲ್ಲ. ಎಷ್ಟು ದಿವಸಕ್ಕೆ ಕದನ ವಿರಾಮ, ಪರ್ಮನೆಂಟ್ ಆಯಿತು ಅಥವಾ 3 ತಿಂಗಳಿಗ ಅಥವಾ ಏನಿದು, ಯಾರಿಗೇನು ಗೊತ್ತಿದೆ? ಸುಮ್ಮನೆ ಈಗ ಪೊಲಿಟಿಕಲ್ ಇದಕ್ಕೋಸ್ಕರ ತಿರಂಗ ಯಾತ್ರೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅವ್ರದ್ದೆಲ್ಲ ಅವರ ರಾಜಕೀಯ ಲಾಭಕ್ಕೋಸ್ಕರ ಮಾಡ್ಕೊಳ್ಳಿ ಆ್ಯಸ್ ಎ ಪೊಲಿಟಿಕಲ್ ಪಾರ್ಟಿ. ಬಟ್ ನಾವು ಜನರಿಗೆ ನಮಗೆ ಇದಕ್ಕೆ ಉತ್ತರ ಬೇಕಿವತ್ತು. ಪ್ರಧಾನಮಂತ್ರಿಗಳು ಒಂದು ಪತ್ರಿಕಾಗೋಷ್ಠಿ ಕರೆದು ನಿಮ್ಮಿಂದ ಪ್ರಶ್ನೆಗಳು ಸ್ವೀಕಾರ ಮಾಡಿ ಅದಕ್ಕೆ ಉತ್ತರ ಕೊಟ್ಟರೆ ಆವಾಗ ನಾವು ಒಪ್ಕೊಳ್ಬೋದು. ಬಟ್ ಪ್ರಧಾನಮಂತ್ರಿಗಳು 11 ವರ್ಷ ಒಂದು ಪತ್ರಿಕಾಗೋಷ್ಠಿ ಕರೆದಿಲ್ಲ. ಮಾಧ್ಯಮ ಸ್ನೇಹಿತರಿಗೆ ನೀವು ಯಾಕೆ ಕರೆದಿರ ಅಂತ ಕೇಳೋದು ಕೂಡ ಧೈರ್ಯ ಇಲ್ಲ. ನಾವೇನು ಮಾಡೋದು? ಮಾಧ್ಯಮನ ಎಷ್ಟು ತಿರಸ್ಕಾರ ಮಾಡಿ ಇಟ್ಟಿದ್ದಾರೆ ಈ ಕೇಂದ್ರದ ಪ್ರಧಾನಮಂತ್ರಿಯವರು. ಮಾಧ್ಯಮ ಅಂತ ಹೇಳಿದ್ರೆ ಅವ್ರಿಗೆ ಕೇರೇ ಇಲ್ಲ, ಅವ್ರಿಗೆ ಏನಾದರೂ ಬರ್ಕೊಳ್ಳಿ. ಸೊ ಏನು ಅವ್ರು ಅಕೌಂಟಬಲ್ ಅಲ್ಲ ತಾನೆ. ಚುನಾವಣೆ ಭಾಷಣ ಮಾಡೋಕ್ಕೆ ರೆಡಿ, ಕೆಲವು ಮನ್ ಕಿ ಬಾತ್ ಮಾಡೋದಕ್ಕೆ ತಯಾರಾಗಿದ್ದಾರೆ. ಜನರ ಪ್ರಶ್ನೆಗೆ ಉತ್ತರ ಕೊಡೋಕೆ ಎಲ್ಲಿದ್ದಾರೆ ಅವರು? ಅದು ಕೊಡಲಿ ಮೊದಲು. ಮುಂಬೈ ಅಟ್ಯಾಕ್ ಆದಾಗ ಮನಮೋಹನ್ ಸಿಂಗ್ ಅವರು ಪತ್ರಕರ್ತರ ಮುಂದೆ ಬಂದು ಎಲ್ಲ ಪ್ರಶ್ನೆಗಳು ತೊಗೊಂಡ್ರು, ಉತ್ತರ ಕೊಟ್ಟರು. ಅದು ಬೇಕು ನಮಗೆ ನಮ್ಮ ಪ್ರಧಾನಿಯಿಂದ. ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಭಾಷಣ ಬಿಗಿದ್ಬಿಟ್ಟು ಹೋಗ್ಬಿಟ್ಟು ಅವ್ರು ಹೇಳಿದ್ದೆಲ್ಲ ನಂಬಕ್ಕಾಗೋದಿಲ್ಲ. ಈಗ ಬರೀ ಸುಳ್ಳೇ ಹೇಳ್ತಾರೆ. ಮೊನ್ನೆ ಹೇಳಿದ ಮಾತಲ್ಲಿ ಯಾವುದು ನಿಮ್ಗೆ ನಿಜಾನೇ ಅನಿಸ್ಲಿಲ್ಲ. ಅದರಲ್ಲಿ ಯಾವುದಕ್ಕೂ ಪ್ರೂಫ್ ಇಲ್ಲ, ಯಾವುದನ್ನು ಕೂಡ ಹೇಳಲಿಲ್ಲ. ಟ್ರಂಪ್ ಹೆಸರೇ ತೆಗಿಲಿಲ್ಲ ಅವರು. ಸೊ ಈ ಥರ ಇದೆ ಪರಿಸ್ಥಿತಿ ನಮ್ಮ ದೇಶದಲ್ಲಿ. ಏನು ಮಾಡೋದು? ಅದೇ ಹೇಳಿದ್ನಲ್ಲಪ್ಪ, ಅಷ್ಟು ಸ್ಪಷ್ಟವಾಗಿ ಟ್ರಂಪ್ ಹೇಳಿದ್ಮೇಲೆ ಹೇಳಬೇಕಾಗಿತ್ತು. ಹೇಳೋದಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ ಹೇಳ್ಬಿಡ್ಲಿ. ಮತ್ತೆ ಟ್ರಂಪ್ ಹೆಸರು ಹೇಳೋದಕ್ಕೆ ಧೈರ್ಯ ಇಲ್ಲ. ಇಂದಿರಾ ಗಾಂಧಿ ಅವ್ರು ಯಾವ ರೀತಿ ನಿಕ್ಸನ್ ಬಗ್ಗೆ ಮಾತಾಡಿದ್ರು ಆ ರೀತಿ ಟ್ರಂಪ್ ಬಗ್ಗೆ ಮೋದಿ ಮಾತಾಡೋದಕ್ಕೆ ತಯಾರಾಗಿಲ್ಲ ಅಷ್ಟೇ. ಅದೇ ವ್ಯತ್ಯಾಸ ಇಂದಿರಾ ಗಾಂಧಿಯವ್ರಿಗೂ ಮೋದಿಯವ್ರಿಗೂ. ಬರೀ ಸುಳ್ಳು ಮೇಲೆ ರಾಜಕೀಯ ಲಾಭಕ್ಕೋಸ್ಕರ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಇದು ದೇಶದ ಪ್ರಶ್ನೆ, ದೇಶದ ಇದು ರಕ್ಷಣಾ, ಒಂದು ನಮ್ಮ ಸಮಗ್ರತೆ, ನಮ್ಮ ಭದ್ರತೆಯ ಪ್ರಶ್ನೆ. ಇದು ಪೊಲಿಟಿಕಲ್ ಗಿಮಿಕ್ಗಳು ಮಾಡೋಕ್ಕೆ ಹೋಗಬಾರ್ದು ಅಥವಾ ಜನರಿಗೆ ದಾರಿ ತಪ್ಪಿಸ್ಬಾರ್ದು. ನಿಜವನ್ನು ಹೇಳೋದಕ್ಕೆ ಅವರು ಧೈರ್ಯ ಇಟ್ಕೋಬೇಕು. ಅಥವಾ ಡಿನೈ ಮಾಡಲಿ ಅಥವಾ ಒಪ್ಕೊಳ್ಳಿ. ಕೋಲು ಮುರಿಬಾರ್ದು, ಹಾವು ಸಾಯಬೇಕು ಅಂತ ಹೇಳಿದ್ರೆ ಹೆಂಗಾಗ್ತದೆ? ಇನ್ನೂ 2 ಆಗಬೇಕು ತಾನೇ.